ಇದೆ ನಮ್ಮ ಬಸ್. ಅಲ್ರಿ ನಾವು ಇವತ್ತು ಗೋವಾ ಕೊಟ್ಟಿವಿ, ಪ್ಯಾಕ್ ಮಾಡಲಿ ಬ್ಯಾಗ್ ಮಾಡಲಿ ಅಂತ ನೋಡ್ತೀನಿ. ಈ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಹಾಂ ನಂಬಕ್ಕಾಗಲಾಗಿರುತ್ತೆ. ಲಾಸ್ಟ್ ನಾನು ಪ್ರ್ಯಾಂಕ್ ಮಾಡಿದ್ದೆಲ್ಲ ಗೋವಾ ಪ್ರ್ಯಾಂಕ್, ಅದಕ್ಕೆ ನಂಬಲ್ಲಾಗಿಲ್ಲ. ಆ ಗೋವಾ ಪ್ರ್ಯಾಂಕ್ನಾಗ ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಗೋವಾ ಕರ್ಕೊಂಡು ಹೋದ್ರೆ ಅಕ್ಕಾಗ ಗೋವಾ ಕರ್ಕೊಂಡು ಹೋಗ್ರಿ ಅಂತಾರೆ. ಈ ಹೇಳೋ ಕಮೆಂಟ್ ಸಲ ಇವತ್ತು ಗೋವಾ ಕರ್ಕೊಂಡು ಹೊಂಟೀನಿ, ಅದು ನಂಬಲ್ಲಾಗಿಲ್ಲ ಆಕೆ. ನೋಡ್ರಿ ಇಲ್ಲಿ ಕರೆಗೂ ಹೋಗೋದೈತಿಲಿ, ಹೋಗು ಪ್ಯಾಕ್ ಮಾಡೋ ಬಟ್ಟಿ ಕರೆಗೂ ಯಪ್ಪ ಕರೆಗೂ ಮಜಾಕ್ ಮಾಡತ್ತಿಲ್ಲ. ಈಗ ಟಿಕೆಟ್ ತೋರಿಸೇನ್ರಿ ಬುಕ್ ಮಾಡಿದ್ದೆ. ಆ ಟಿಕೆಟ್ ಫೇಕ್ ಇತ್ತಂದ್ರೆ ಏನು ಮಾಡಿ? ನಿಮ್ಮ ಅಜ್ಜಿ ಖರೆ ಐತ್ಲಿ ನಿಂದಿರಪ್ಪ, ಇದು ಯಾಕೋ ಬ್ಲರ್ ಆಗತ್ತೆ. ಹಾಂ ಯಾಕೆ ಫೇಕ್ ಇರ್ತೈತಿ ಖರೆ ಹೇಳತ್ತೀನಿ ನಾನು. ಹಾಂ ಖರೆಗುಲಿ ಪ್ಯಾಕ್ ಮಾಡ್ಕೋ ಬಟ್ಟಿ. ಅವ್ರ ಫ್ರೆಂಡಿಂದ ಅವ್ರ ಬೈಕ್ ತಗೊಂಬಂದಿದ್ದು ಫೇಕ್ ಅಲ್ರಿ, ಅದು ನಾಟಕ ಮಾಡ್ಕೊಂಡು ಕರೆ ಹೋಗುದೈತಿ ಕರೆ ಹೋಗುದೈತಿ ಸೀರಿಯಸ್ ಹೋಗುದೈತಿ. ನೋಡ್ರಿ ಒಟ್ಟು ನಂಬಕ್ಕಿಲ್ಲ, ಕರೆಗೆ ಹೋಗುದೈತಿ. ಅಕ್ಕಿ ನಾಳ ಫಸ್ಟ್ ನೀ ಬ್ಯಾಗ್ ಪ್ಯಾಕ್ ಮಾಡ್ಕೋ ಹಾಕೊಂಡ್ರೆ ನಾ ಬರೋದೇ ಇಲ್ಲ. ಮತ್ತೆ ನೋಡ್ರಿ 3 ಶರ್ಟ್ ಇರ್ತಾವ, ಮತ್ತೇನು ಹಾಕೋತಿ 3 ಶರ್ಟ್ ಇರ್ತಾವ, ಇನ್ನೇನು ಹಾಕೋಬೇಕು, ಇನ್ನು ಎಲ್ಲ ತೊಗೊಂಡು ಹೋಗ್ಲೆ. ನಂಗೆ ನಂಬಿಕೆ ಇಲ್ಲವಾ ಖರೇಲಿ ಅಪ್ಪ ಖರೆ ಹೇಳಾಗ್ತೀನಿ. ನಡಿ ಹೋಗೋತೈತಿ ಗೋವಾಕ್ಕೆ. ಆ್ಯಕ್ಚುಲಿ ಗೋವಾಕ್ಕೆ ರೀ ನಾನು ನಮ್ಮ ಫ್ರೆಂಡ್ ಫ್ಯಾಮಿಲಿ ಹೊಂಟೀವಿ. ಬಸ್ ಐತಿ ಇವತ್ತು 9:00 ಬಸ್ ಐತಿ. ಸೊ ಊಟ ಗೀಟ ಮಾಡ್ಕೊಂಡು ರಾತ್ರಿ 9:00 ಅಲ್ಲಿ ಮೋಸ್ಟ್ಲಿ ಮಾರ್ನಿಂಗ್ ಹೋಗಿ 8-7 ಹೋಗಿ ರೀಚ್ ಆಗ್ತೀವಿ. ಈಗ ರೆಡಿ ಆಗಲಿ ಪ್ಯಾಕ್ ಮಾಡ್ಕೋ ಬ್ಯಾಗ್ ಅಂದ್ರೆ ಒಟ್ಟೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ ರೆಡಿ ಇಲ್ರಿ ಪೈಕಿ. ಸೀರಿಯಸ್ ಹೇಳ್ತೀನಿ, ಪ್ರೂಫ್ ತೋರಿಸಿರಲ್ಲ ಮತ್ತೆ ನಿನಗೆ ಬಸ್ ಟಿಕೆಟ್ ತೋರಿಸಿಲ್ಲ. ಯಪ್ಪ ಫೇಕ್ ಇಲ್ಲ ಖರೆ ಐತಿ. ಏ ಪಟ ಪಟ ಬೇಕು ಹುಚ್ಚ ಲೇಟ್ ಮಾಡ್ಕೋತ ಕೂಡ್ತೇನೆ, ಪಟ ಪಟ ಮಾಡ್ಕೋ. ಒಟ್ಟು ನಮ್ಮ ಕಡೆ ಇಲ್ರಿ. ಮುಂಜೆ ನಿನ್ನೆ ಹೊರಡ್ತೀನಿ ಬ್ಯಾಗ್ ಮಾಡ್ಕೋ ಪ್ಯಾಕ್ ಮಾಡ್ಕೋದು, ಒಟ್ಟು ಪ್ಯಾಕ್ ಮಾಡ್ಕೋ ಕಡೆ ಇಲ್ಲ. ನಂದೇನ 2 ನಿಮಿಷ ಆಗುತ್ತೆ, ನಿಂದ ನೋಡ್ರಿ ನಂದೇನೆಲ್ಲ ಅವಾಗ ಬಿಡು. ಏನದ 2 ನಿಮಿಷದಾಗ ಹಾಕ್ತೀನಿ ನಾನು. ಯಪ್ಪ ನನ್ನ ಬ್ಯಾಗ್ ಕೊಡು, ನಿನ್ನ ಬ್ಯಾಗ್ ಎಲ್ಲಿ ಕೊಡು, ನಾ ಬ್ಯಾಗ್ ಕೊಡ್ತೀನಿ. ಕೊಡ್ಲಿ ಬ್ಯಾಗ್ ಕೊಡು, ಪ್ಯಾಕ್ ಮಾಡ್ಕೊತೀನಿ. ಅಯ್ಯಪ್ಪ ದೇವ್ರಿ ಖರೆ ಹೋಗ್ರಿ. ಖರೆಗೆ ಹೋಗಿತ್ತು ಹೋಗ್ಲಿ, ಹೋಗಿ ಪಟ್ಟತ್ ಹೋಗಿ ಖರೆಗೆ ಹೋಗೋದೈತಿ. ನನ್ನ ಬ್ಯಾಗ್ ಕೊಡಲಿ. ನೀ ಅದು ನಿನ್ನ ಬ್ಯಾಗ್ ತೊಗೊಂಡಿಲ್ಲ ಕೊಡು, ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಎಲ್ಲ ನಾಟಕ ಏ ನಿಮ್ಮ ಅಜ್ಜಿ ಇದು ಖರೆ ಹೋಗೋದೈತಿಲಿ. ಕರ್ಮಪ್ಪ ತಿಳಿತೀನಿ ನೋಡ್ಕೊರಿಪ್ಪ. ಈಗ ಖರೆಗೆ ಹೋಗೋದೈತಿ ಹೇಳತ್ತೀನಿ. ಎದಕ್ಕೆ ಕರ್ಮ ಏನು ರೊಕ್ಕ ಇಟ್ಟಿಲ್ಲ 2 ಕೊಯ್ನ್ ನಿಂದರಿಪ್ಪ. ನಾ ಪಟ ಪಟ ಪ್ಯಾಕ್ ಮಾಡ್ಕೋತೀನಿ ಬಟ್ಟಿ. ಅವಾಗ ಈಕಿ ಪ್ಯಾಕ್ ಮಾಡ್ಕೋತಾ ಇಲ್ಲ, ಅಲ್ಲಿ ಮಟ್ಟ ಪ್ಯಾಕ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಏನೇನು ಬೇಕತ್ತ ಎಲ್ಲ ಪಟ ಪಟ ಹಾಕೋತೀನಿ ಬ್ಯಾಗ್ಗಳು. ಖರೆ ಹಾತೀನಿ ಹೋಗೋದೈತಿ. ಇವತ್ತು ಹೊಂಟೀವಿ. ಏನು ಹೂ ಅನ್ನತಿ ಇದ್ರಿ ನಾ ಪಟ ಪಟ ಪ್ಯಾಕ್ ಮಾಡಿ ಸಿಗ್ತೀನಿ ನಿಂದ್ರೆ. ನೋಡ್ರಿ ಇನ್ನೂ ನಮ್ಮ ಕಡೆ ಇಲ್ಲ. ಆ ಟಿಕೆಟ್ ಫೇಕ್ ಇದ್ರೆ ಏನು ಮಾಡ್ಬೇಕಂತ ಹೇಳ್ತಾಳೆ. ಖರೆ ಐತಿಲಿ ಟಿಕೆಟ್ ತೋರಿಸಿನ್ರಿ ಈಗಿಗೆ. ರೆಡ್ ಬಸ್ ರೆಡ್ ಬಸ್ ಬರ್ತೈತಲ್ಲಿ. ಏ ಅಪ್ಪ ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ತೀನಿ ನೋಡ್ರಪ್ಪ. ನೋಡ್ರಿ ಆ ಟಿಕೆಟ್ ಫೇಕ್ ನಾತಾಳೆ. ಖರೆ ಟಿಕೆಟ್ ಐತ್ಲಿ 4 ಮಂದಿ ಯಾಕೈತೆ. ನಮ್ಮ ಫ್ರೆಂಡ್ ಹೆಸರು ಯಾಕೆ ಹಾಕೋತಾನೆ ಹೇಳ, ನಮ್ಮ ಫ್ರೆಂಡ್ ಫ್ಯಾಮಿಲಿ ಹೆಸರು ಯಾಕೆ ಹಾಕೋತಾನೆ. ಅವರು ಬರಕತ್ತಾರ ಮತ್ತೆ ಅದಕ್ಕೆ ಮತ್ತೆ ಅವರು ಏ ಅಪ್ಪ ಸುಮ್ಮನೆ ಹೇಳಿಲ್ಲ. ಖರೆಗೂ ಐತಿ ಅವ್ರಿಗೆ ಸುಮ್ಮನೆ ಹೇಳಿ ನಾನು. ನನ್ನ ಟಿ ಶರ್ಟ್ ಕೊಡು, ನನ್ನ ಬ್ಲ್ಯಾಕ್ ಟಿ ಶರ್ಟ್ ಇತ್ತಲ್ಲ ಅಡಿಡಾಸ್ ಕೊಡು. ಇಲ್ಲ ಟಿ ಶರ್ಟ್ ಒಟ್ಟು ನಮ್ಮ ಕಡೆ ರೆಡಿ ಇಲ್ರಿ ಬೈಕಿ. ನೀವು ಅಪ್ಪ ನಿಂದಿರಿಪ್ಪ ನಾ ಪಟ ಪಟ ಪ್ಯಾಕ್ ಮಾಡ್ಕೋತೇನೆ. ನೋಡ್ರಿ ಇಷ್ಟೆಲ್ಲ ನಾ ಈಗ ಪ್ಯಾಕಿಂಗ್ ಮಾಡ್ಕೊಂಡೀನಿ. ಈಗ ಹೋಗಿ ಮಾಡ್ಕೋ ಹೋಗ. ಏ ಮಾಡ್ಕೊಲಿ ಪಟ ಪಟ ಏನ ಮಾಡೋಗ್ಲಿ. ನಂಬಿಕೆನೇ ಬರ್ಲಾಗಿತ್ರಿ. ಎಲ್ಲ ತೊಗೊಂಡು ಗೆಜೆಟ್ಸ್ ಏನೇನು ಬೇಕು ಎಲ್ಲ ತೊಗೊಂಡು ಇದೊಂದು ಹೊಸ ತರಿಸಿದೆ ಅಷ್ಟೇ ಅಲ್ರಿ. ಕ್ಯಾಮ್ರಾ ಚಾರ್ಜಿಗೆ ಇಟ್ಟೀನಿ. ಇದೊಂದು ತೊಗೊಂಡು ಹೋಗು. ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. मुंह से सुपारी निकाल के बात कर रहे बाबा. ನೋಡು ಏನಂದೆ ಫಸ್ಟ್ ಟೈಮ್ ಏನಂದಲ್ಲ. ನಾ ಏನಂದೆ ಫಸ್ಟ್ ಟೈಮ್ ಅಂತಂದೆ. ನಿನಗೆ ಹಂಗೆ ಕೇಳಿಸಿದ್ದೆ ಫಸ್ಟ್ ಟೈಮ್ ಅಂತೇಳಿ. ಮಂಗೆ ನಂಬಿ ನಾನು ಪ್ಯಾಕ್ ಮಾಡ್ಕೊಳಕತ್ತೀನಿ. ಒಂದು ವೇಳೆ ಏನಾರ ಕೆಡ್ತು, ಏನು ಕೆಡ್ತು, ಹೋಗುದು ಕ್ಯಾನ್ಸಲ್ ಆತ, ಏನಾರು ಮಾಡಿದಿ ಪ್ಲಾನ್ ಚೇಂಜ್ ಉಲ್ಟಾ ಹೊಡಿತು ಹೇಳ್ತೀನಿ. ಏನು ಮಾಡ್ತಾರೆ ಖತರ್ನಾಕ. ಈ ಇಷ್ಟು ಮಂದಿ ಕಮೆಂಟ್ ಮಾಡಿದ್ರಲ್ಲ ಎಲ್ಲರೂ ಪ್ರ್ಯಾಂಕ್ ವಿಡಿಯೋದಾಗ
ಅಕ್ಕಾಗ ಒಂದ್ಸಲ ಕರ್ಕೊಂಡೋಗಿ ಅಕ್ಕ ಕರ್ಕೊಂಡೋಗಿ ಅಕ್ಕ ಕರ್ಕೊಂಡೋಗಿ ಅಂತೇಳಿ ಅದಕ್ಕೆ ನಿಮ್ಮ ಅಕ್ಕಗೆ ಫೈನಲಿ ಕರ್ಕೊಂಡು ಹೊಂಟೇನಿ ಟ್ರಿಪ್ಪ. ಎಲ್ಲರೂ ಸ್ಪೆಷಲ್ ಆಗಿ ಅತ್ತಿಗೆ ಅಂತ ಅತ್ತಿಗೆ ಅಕ್ಕ ಏನು ಹೋರಿಪ್ಪ ಫುಲ್ ಸಪೋರ್ಟ್ ರೀ ಈಗ ಎಷ್ಟು ಮಂದಿ ಕಮೆಂಟ್ ಮಾಡಿರಿ ಕರ್ಕೊಂಡೋಗು ಅಂತೇಳಿ. ಅದಕ್ಕೆ ಕರ್ಕೊಂಡು ಹೊಂಟ ನೀವು ನಿಮ್ಮ ಮಾತಿಗೆ ನಿಮ್ಮ ಕಮೆಂಟ್ಗೆ. ಖರೆ ರೀ, ಇಲ್ಲಾಂದ್ರೆ ನಾನು ಬೇರೆ ಪ್ಲಾನ್ ಐತಿ ಇಷ್ಟು ಜಲ್ದಿ ಕರ್ಕೊಂಡೋಗೋ ವಿಚಾರ ಇರಲಿಲ್ಲ. ಇನ್ನು ಮುಂದಿತ್ತು ನೀವು ಎಲ್ಲರೂ ಇಷ್ಟು ಕಮೆಂಟ್ ಮಾಡ್ರಿ ಅಂಥೇಳಿ ಆಯ್ತು ಫೈನಲಿ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೊಂಟೀನಿ. ಕರ್ಕೊಂಡು ಹೊಂಟ ನೋಡ್ರಿ ಅವ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಿದ್ದಿಲ್ಲ ರೀ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಂಗೆ ಕರ್ಕೊಂಡು ಹೋರಿ ಅಂದಿದ್ದಕ್ಕೆ ಅದಕ್ಕೆ ಅವು ಕರ್ಕೊಂಡು ಹೊಂಟ. ನನಗಂತೂ ರೆಡಿ ಮಾಡಿಸಿ ಕೂಡ್ಸಾನ, ನನಗಿನ್ನೂ ಗೊತ್ತೇ ಇಲ್ಲ ಹೋಗೋದೈತೋ ಇಲ್ಲ ಅಂಥೇಳಿ. 9 ಆಯ್ತು. ಸೊ ಇನ್ನೂ ಆದರೂ ನಂಗೆ ಕರ್ಕೊಂಡು ಹೊಂಟಿಲ್ಲ ಅವ. ಹೋಗ್ತಾನೆ ಬಾತ್ರೂಮ್ಗೆ ಹೊಂಟಾನ. ಇನ್ನೂ ಬಾತ್ರೂಮ್ದಾಗೆ ಹೋಗ್ತಾನ್ರಿ ಅವ, ಇನ್ನೂ ಬರೋಲ್ಲ. ನಾನಿಲ್ಲಿ ಶ್ರೀರಾಮ್ ಅಂತ ಬರ್ಲಿಕ್ಕತ್ತಿದ್ದೆ. ಸೊ ಇಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡೈತಿ. ಇದು ನನ್ನ ಬ್ಯಾಗು, ಇದು ಅವನ ಬ್ಯಾಗ್. ಸೊ ಇದು ಒಂದು 20 ಬ್ಯಾಗ್. ಸೊ ಇದ್ರೊಳಗೆ ಸ್ವಲ್ಪ ಅವೆಲ್ಲ ಕ್ಯಾಮ್ರಾ ಇದ್ರೊಳಗೆ ಎಲ್ಲ ಸ್ಟೋರ್ ಮಾಡೀನಿ. ಟೈಮ್ 9:30 ಐತ್ರಿ. ಅಲ್ಲೇನೋ ಬಸ್ 9:00ಗೆ ಬರ್ತೈತಂತ. ಇವ ಇಲ್ಲೇ 9:00 ಇಲ್ಲೇ ಬಸ್ ನಮ್ಮ ಮನೆ ಮುಂದೆ ಕರೆಸ್ತಾನೆ ರೀ. ಎಷ್ಟು ಸುಳ್ಳು ಹೇಳ್ತಾನೆ ನೋಡ್ರಿ. ನನ್ನ ಮುಂದೆ 9:00 ಅಂತ ಹೇಳ, ಈಗ ಪೋಣೆ 10ಕ್ಕಂತ ಇಲ್ಲ 12ಕ್ಕೆ ರಾತ್ರಿ 12ಕ್ಕೆ ಇಲ್ಲೇ ಮನ್ಯಾಗ ಮನಗಿಸ್ಬಿಡ್ತಾನೆ. ಲೇಟ್ ಮಾಡಿದ್ರೆ ಗೊತ್ತಿತ್ತು ಅದಕ್ಕೆ ಸ್ವಲ್ಪ ಜಲ್ದಿ ಅಲ್ಲಲ್ಲ ಹಂಗಲ್ಲ ಅದನ್ನಲ್ರಿ, ಇಲ್ಲೇ ಮನಗಿಸ್ಬಿಡ್ತಾನೆ. ಈಗ 12 ಅಂತ ಹೇಳಿ ಇಲ್ಲೇ ಮೊಕ್ಕೋ ಇಲ್ಲೇ ಕನಸು ಕಾನ್ ಗೋವಾ ಅಂತ ಹೇಳ್ತಾನೆ ರೀ. ಈಗ ರೆಡಿ ಆಗ್ಲಿಕ್ಕತ್ತಾನ ನೋಡ್ರಿ. ಸೊ ಫೈನಲಿ ಬಂದು ರೀಚ್ ಆದ್ವಿ ರೀ ಬಸ್ ಸ್ಟಾಪಿಗೆ. ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನಾವು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಬರೋದ್ರಿ SRS. ಹೌದಾ? SRS ಟ್ರಾವೆಲ್ನಾ? ಇನ್ನೂ ಇವ್ರ ಫ್ರೆಂಡ್ಸ್ ಸಂಬಂಧ ಕಾಯ್ಲಿಕ್ಕತ್ತೀವಿ ನಾವು ವೇಟಿಂಗ್. ಅವ್ರು ಇನ್ನೂ ಆದರೂ ಬರತ್ತಿಲ್ಲ. ಅವರು ಬರ್ತಾರೆ ನಿಯರ್ ಅದಾರ ಬಂದ್ರೆ ಅವರು ಮಳೆ ಬರತ್ತಿಲ್ಲ. ಹೌದು, ಜಿಟಿ ಮಳೆ ಹತ್ತೈತಿ ಬಿಜಾಪುರ ಒಳಗೆ. ಸಣ್ಣಂಗೆ ಸ್ವಲ್ಪ ಭಾಳ ಆಗಿತ್ತು ಮಳೆ. ಈಗ ಮತ್ತೆ ಜಿಟಿ ಬರ್ಲಿಕ್ಕತ್ತದ. ಸೊ ಅವ್ರ ಸಂಬಂಧ ವೇಟ್ ಮಾಡಕತ್ತೀವಿ ನಾವು. ಇನ್ನೂ ಆದರೂ ಬರವಲ್ರ ಅವ್ರು. ನೋಡೋಣ ಈಗ ಜಸ್ಟ್ ಬಂದಿರಿ ಬರೀ ವೇಟ್ ಮಾಡತ್ತೀರಿ ಸಾರಿ. ಈಗ ಬಂದ್ರೆ ಜಸ್ಟ್ ಬಂದಿತ್ತಾಳ್ರಿ, ಈಗ ವೇಟ್ ಮಾಡತ್ತಾಳ. ಮಳೆ ಬರತ್ತೈತಿ ಜಿಟಿ ಇಲ್ಲಿ ನಿಂದಿರ್ತೀವಿ ಕಾರ್ನರ್ಗೆ. ಬಂದಿರಿ ಇವ್ರ ಫ್ರೆಂಡ್. ಸೊ ನಮ್ಮ ಬಸ್ ಎಲ್ಲ ಇದು ಗೊತ್ತಿಲ್ಲ. ನಮ್ಮ ಬಸ್ ಎಲ್ಲ ಇದು ಗೊತ್ತು ಯಾವುದು ನಮಗೂ ಗೊತ್ತಿಲ್ಲ. ಮುಂದೆ ಬರ್ದಿಲ್ಲ ಈಗ ಬರೋದು ನಾನು ಇವಾಗ ಬಂದ್ರು. ಹಾಯ್ ಬಸ್ಸಿಗೆ ಹೋಗ್ತಾನಂತ. ಈಗ ಜಸ್ಟ್ ಬಂದಿರಿ. ಈಗ ಮಳೆ ಬರತ್ತದ ಹೋಗಿ ಸೈಡಿಗೆ ನಿಂದಿರ್ತೀವಿ ಅಂತ. ಬಸ್ ನೋಡ್ರಪ್ಪ, ಇದೆ ನಮ್ಮ ಬಸ್. ಅಲ್ಲ ಹೌದಲ್ಲ, ಇದೆ ಅಲ್ಲ ಅಲ್ಲಿ ಹೋದ ಇದೆ ಪೋಲೋ ಹಾಲಿಡೇ ಮೇಕರ್ ಸತ್ ಬರಬಾರಲ್ಲ ಇದು. ನೋಡ್ರಪ್ಪ ಹೋಗೋಣ. ಫೈನಲಿ ಬಂದ್ವಿ. ನಮ್ದು AC ಬುಕ್ ಮಾಡ್ಯಾರ ಅಂತ ನಮ್ಮ ಸಂಬಂಧ ಐತಿ. ಸೊ ಈಗ ಫೈನಲಿ ಬಸ್ ಬಂತ್ರಿ. ಹತ್ತೀವಿ ಜಸ್ಟ್. ನಿಮ್ಗೆ ತೋರಿಸ್ತೀನಿ ಅಂತ ಹೆಂಗೈತೆ ಅಂತ ಹೇಳಿ ಬಸ್. ಈಗ ನಮಗೆ ಇಲ್ಲೇ ಬಾಜು ಸೀಟ್ ಸಿಕ್ಕಾವು, ಕೆಳಗೆ ಸಿಕ್ಕಾವು. ಚಲೋ ಆಯ್ತು. ಇಲ್ಲಾಂದ್ರೆ ಮ್ಯಾಗ್ ಸಿಕ್ತಂದ್ರೆ ನಮ್ಗೆ ಹತ್ತಕ್ಕೆ ಗಾವನೇ ಆಗ್ತಿದ್ದಿಲ್ಲ. ಯಪ್ಪ ಮಸ್ತ್ ಸೀಟು, ಫುಲ್ ಕಂಫರ್ಟೇಬಲ್ ಐತಿ. ಬೆಡ್ ಥರಾನೇ ಐತಿ, ಮಸ್ತ್ ಐತಿ. ಹಿಂಗೆ ಫಸ್ಟ್ ಟೈಮ್ ಬರತ್ತಿದ್ರಿ AC ಬಸ್ದಾಗ. ನಾ ಫಸ್ಟ್ ಟೈಮ್ ಬರತ್ತಿದ್ದು. ಇದು ಫಸ್ಟ್ ಟೈಮ್ ಗೋವಾಕ್ಕೆ ಹೊಂಟಿದ್ದು. ಆಮೇಲೆ ಹಿಂಗೆ ಹೊಂಟಿದ್ದು. ಅಯ್ಯೋ ಭಾಳ ಖುಷಿ ಆಗತ್ತಿಲ್ಲ. ಎಕ್ಸೈಟ್ ಭಾಳ ಆಗಿಲ್ಲ ನೋಡ್ರಿ. ಮಸ್ತ್ ಬ್ಯಾಗ್ಸ್ ಇಟ್ಟಿವಿ. ಈಗ ಕಾಲು ಚಚ್ಕೊಂಡು ಆರಾಮ್ ಮುಕ್ಕೊಂಡ ನೋಡ್ರಿ ಹೀರೋ. ನಿನಗೆ ಬರ್ತೈತೆ ನನಗೆ ಬರೋದಿಲ್ಲ. ಹೌದು, ಇವ್ರು ಏನು ಕೊಡಲ್ಲಣ್ಣ ಇಲ್ಲಿ. ತಲೆಗುಮ್ಮ ಹಿಂಗೇನೋ ಬೆಡ್ಶೀಟ್ ಏನು ಕೊಡಲ್ಲ. ಮಸ್ತ್ ಇಪ್ಪ. ನನಗಂತೂ ಭಾಳ ಖುಷಿ ಆಗತೈತಿ. ಫುಲ್ ಎಕ್ಸೈಟ್ ಅದೇನಿ. ಇವ ಇಂಥ ಬಸ್ತಾಗ ಫಸ್ಟ್ ಟೈಮ್ ಹೊಂಟಿದ್ದೆ. ಯಪ್ಪ 2 ಸತಿ ಹೇಳಿದ್ರು ಸಾಕು ಮಕ್ಕಳು. ನಾ ಫುಲ್ ನೋಡ್ಕೊಂಡು ಹೋಗ್ತೀನಿ. ಇಲ್ಲ ನಾವು ರಾತ್ರಿ ಮಕ್ಕೋದೇ ಇಲ್ಲ. ನಾ ಮಧ್ಯಾಹ್ನ ನಿದ್ದೆ ಮಾಡೀನಿ. ನಿದ್ದೆ ಬರ್ಬಿಟ್ಟ ನೋಡ್ತೀನಿ. ನಾನು ನಿಮ್ಗೆಲ್ಲ ನೀವು ತೋರಿಸ್ತೀನಿ ಅಂತ. ನಾ ಏನೇನು ಮಾಡ್ತೀನಿ ರಾತ್ರಿ ಮಕ್ಕಳು. ಏನಿಲ್ಲ ಮಕ್ಕೋತಾಳ್ರಿ. 5 ನಿಮಿಷ ಮಕ್ಕೋತಾಳ ನೋಡ್ರಿ. ಹಾಂ ಅವ ದುನಿಯಾ ಇದು ಮಸ್ತಿಲ್ಲ ಗಾಡಿ. ಆಯ್ತು ಬಂದಿರಪ್ಪ. ಗೋವಾ ರೀಚ್ ಅದೇವಿ. ಟೈಮ್ ಎಷ್ಟಾಗೈತೆ ದೋಸ್ತ? 8 ಆಗೈತಿಲ್ಲ? 7:30 ಆಗೈತಿ. ಮಾಪ್ಸದಾಗದೀವಿ. ಇಲ್ಲಿಗೆ ಬೈಕ್ ರೆಂಟ್ ಮಾಡತ್ತೀವಿ. ಫಸ್ಟ್ ಏನಪ್ಪ ನಮ್ಮ ಚಾಲೆಂಜ್ ಬೈಕ್ ರೆಂಟ್ ಮಾಡ್ಬೇಕು. ಸೆಕೆಂಡ್ ಬೈಕ್ ತೊಗೊಂಡು ರೆಸಾರ್ಟ್ ಬುಕ್ ಮಾಡ್ಬೇಕಂತೈತಿ. ರೆಸಾರ್ಟ್ ಅಥವಾ ರೂಮಿನ ಸಿಗ್ತಾವೆ ನೋಡ್ಬೇಕು. ಸೊ ಇಲ್ಲಿ ಸದ್ಯಕ್ಕೆ ಎಲ್ಲ ಅಂಗಡಿಗೆ ಬಂದದ್ರಿಪ್ಪ. ಇವು ರೆಂಟಲ್ದು ಏನದಲ್ಲ ಎಲ್ಲ ಬಂದೇ ಇಟ್ಟಾರ. ಅದಕ್ಕೆ ನೋಡಾತೀವಿ ಎಲ್ಲರೂ ಸಿಕ್ತಪ್ಪ ಅಂದ್ರೆ ತೊಗೋಬೇಕಂತೈತಿ. ಇನ್ನೂ ಸ್ವಲ್ಪ ಲೇಟ್ ಆಗಿದೆ ಅಂತ ದೋಸ್ತ. ಎಲ್ಲ ಓಪನ್ ಆಗ್ತಿತ್ತು, ಎಲ್ಲ ಬಂದು ಕ್ಲೋಸ್ ಅದಾವು. ಇಲ್ಲಾಂದ್ರೆ ಸುಮ್ಮ ಟ್ಯಾಕ್ಸಿ ಮಾಡ್ಬೇಕು ನೋಡೋಣ್ರಿ. ಯಾಕಂದ್ರೆ ಇಲ್ಲಿ ನಿಯರ್ ಐತಿ, ಏನು ಭಾಳ ದೂರ ಇಲ್ಲ. ಕಲ್ಲಂಗುಟ್ಟು ಹೋಗ್ಬೇಕಂತೈತಿ. ಇಲ್ಲಿಂದ ಒಂದು 17 ನಿಮಿಷ ಆಗತ್ತೆ. 8 ಕಿಲೋಮೀಟ್ರ್ ಐತಿ.
ನೋಡೋಣ ಅಲ್ಲಿ ತ ನೋಡ್ರಿ ಏನು ಮಾಡತ್ತಿಪ್ಪ ಅಮ್ಮ ಬೇಕಾ ಆಯ್ತು ಜಸ್ಟ್ ರೆಂಟ್ ಮಾಡಿದೀವಿ ಬೈಕ್ 2 ಬೈಕ್ ಸಿಕ್ಕವು ಇದೊಂದು ಐತಿ ಇಲ್ಲಿ ಬಂದು ತೊಗೊಂಡೇವಿ ಸೊ ಯಾರು ಬಂದ್ರಪ್ಪ ಅಂದ್ರೆ ಮಾಪ್ಸದಾಗ ಬಂದ್ರಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಸಿಗ್ತಾವೆ ನೋಡ್ರಿ ಬೈಕ್ ರೆಂಟ್ ಇಲ್ಲಿ ಸಿಕ್ಕಾಪಟ್ಟೆ ಅದಾವು ನಾವು ಇವ್ರ ಕಡೆ ತೊಗೊಂಡೇವಿ ಆಯ್ತು ಇನ್ನು ಬೈಕ್ 2 ಕಂಡೀಷನ್ ಅದಾವು ಈಗ ತೊಗೊಂಡು ಹೋಗೋಣತ್ತ ಇದೊಂದು ಬೈಕ್ ಐತಿ ನೆಕ್ಸ್ಟ್ ಇದೊಂದು ಬೈಕ್ ತೊಗೊಂಡೇವಿ ಬೈ ಪಿಚೋಲಕ್ಕೂ ಹೆಲ್ಮೆಟ್ ಚಲೆಗಾ ಹೌದು ಏನಾತ ಸ್ಕೂಟಿ ಬೇಕಂತ ಸ್ಕೂಟಿ ಫೈನಲ್ ತೊಗೊಂಡು ಸ್ಕೂಟಿ ತೊಗೊಂಡು ಈಗ ಹೋಗೋಣ ಕಲ್ಲಂಗುಟ್ಟು ಹೋಗಿ ಅಲ್ಲಿ ನೋಡೋ ಮತ್ತೆ ರೆಸಾರ್ಟ್ ಸಿಕ್ಕಪ್ಪ ಅಂತಂದ್ರೆ ರೆಸಾರ್ಟ್ ಬುಕ್ ಮಾಡೋಣ ನಡಿ ಫೈನಲಿ ಸ್ಕೂಟಿ ತೊಗೊಂಡು ಹೊಂಟಿವಿ ನೋಡ್ರಿ ಅವ್ರು ಮುಂದೆ ಹೊಂಟಾರ ನಾವು ಹಿಂದೆ ಬರ್ಲಿಕ್ಕೆ ಮಸ್ತ್ ನನಗಂತೂ ಫುಲ್ಲು ಖುಷಿ ಆಗಿಬಿಟ್ಟದ ಹಾಂ ಕ್ಲೈಮೇಟ್ ಮಸ್ತ್ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗುದು ಪೆಟ್ರೋಲ್ ಬಂಕ್ ತೆಗೆದೀವಿ ಈಗ ಅಲ್ಲಿ ಫಿಲ್ ಮಾಡ್ಕೊಡೋದ ನೆಕ್ಸ್ಟ್ ನಮ್ದು ಇಲ್ಲಿ ಹಾಕ್ತಾರೆ ನಮ್ದು ಬ್ಲ್ಯಾಕ್ ಸ್ಕೂಟಿ ಅವ್ರದ್ದು ಬ್ಲೂ ನೋಡಿರಿ ಈಗ ಹಾಕೊಂಡು ಹೋಗಿ ಬಿಡೋಣ ನೋಡ್ರಿ 2 ಬೈಕ್ ನಿಂದಿಸ್ಬಿಟ್ಟಿವಿ ನಡುವೆ ನಾವು ಸೈಡಿಗೆ ಯಾಕಂದ್ರೆ ರೆಸಾರ್ಟ್ ಹುಡ್ಕಾಡತ್ತೀವಿ ಪರ್ಚಾಡತ್ತೀವಿ ಯಾಕೆ ಹೇಳಿದ್ರೆ ರೆಸಾರ್ಟ್ ಸಿಗೋಲ್ಲ ಒಂದು ರೆಸಾರ್ಟ್ ನಮಗೆ ನೋಡ್ರಿ ಬೀಚ್ ಸೈಡ್ ಬೇಕಾಗೈತೆ ಬಟ್ ಇಲ್ಲಿ ಬೀಚ್ ಸೈಡ್ ನಮಗೆ ಸಿಗಲಾಗೈತೆ ಅದಕ್ಕೆ ನೋಡೋಣ ಮ್ಯಾಪ್ ಹಾಕೊಂಡ್ರಿ 1-2 ನೋಡೋಣ ಸಿಕ್ಕಪ್ಪ ಅಂದ್ರೆ ಹೋಗೋಣತ್ತ ಇಲ್ಲೊಂದು ಐತಿ ಮುಂದೆ ಅದಾವ ರಗಡದಾವ ಇಲ್ಲಿ ಸುತ್ತಮುತ್ತಲ ಭಾಳ ಅದಾವ ನಿಮ್ಗೆ ರೂಮ್ ಸಿಗ್ತಾವೆ ಇಲ್ಲಿ ನೋಡ್ರಿ ಹಿಂಗದ ನೋಡ್ರಿ ರೂಮ್ಸ್ ಹಿಂಗೆ ಮ್ಯಾಗ ಇರ್ತಾವಲ್ರಿ ಈ ಟೈಪ್ ಹಿಂಗೆ ಹೆಂಗದ ಗೊತ್ತ್ರಿ ಅವು ಧರ್ಮಸ್ಥಳ ಒಳಗೆ ಸೈಡಿಗೆ ಬಾ ಅಲ್ಲ ನೋಡ್ರಿ ಅದೊಂದು ಹಂಗೆ ಐತಿ ಬಟ್ ನಮಗೆ ಹಿಂಗೆ ಬೇಕಾಗಿಲ್ಲ ನಮಗೆ ಏನು ಬೇಕೈತಪ್ಪ ವ್ಯೂ ಹಿಂದಿಂದ ಬೀಚ್ ಬೇಕಾಗೈತೆ ನಾವು ನೋಡಿ ಒಂದು ಯಾವುದೋ ಅಂದಾನ ನೋಡು ಮತ್ತೆ ಹೋಗ್ತೀವಿ ಇಲ್ಲೇ ಹೋಗ್ಯಾನ ಒಂದು ಮಗ ಇಟ್ಟು ಕಾಡಪ್ಪನ ಒಬ್ಬಿಬ್ರಿಗೂ ಬಿಡವಲ್ಲ ನಂಗೆ ಅದು ಕೊಡ್ಬಾ ನಂಗೆ ಇದು ಕೊಡಿಸ್ಬಾ ಪಾಪ ಅವು ಇದ್ದ ಸಾಮಾನು ಉಳಿಸಾಡತ್ತಾರ ಸುಮ್ಮ ನಾವು ಬುಕ್ ಮಾಡಿ ಬರ್ಬೇಕಾಗೈತೆ ಅನ್ಸತ್ತೆ ಒಂದ್ಸಲ ಅನ್ಸುತ್ತೆ ಸುಮ್ಮ ಬಂದೆ ನೋಡೋದೇ ಚಲೋ ಅನ್ಸುತ್ತೆ ಇಲ್ಲ ಇಲ್ಲೇ ಬಂದು ಚಲೋ ಬುಕ್ ಮಾಡಿದ್ರೆ ಗೊತ್ತೇನ್ರಿ ಸುಮ್ಮ ಪ್ರಾಬ್ಲಮ್ ಅಂತ ನಾವು ರಗಡ ಸಲ ಹಿಂಗೆ ಇಸ್ಕೊಂಡಿವಿ ಬುಕ್ ಮಾಡಿದ್ದೀವಿ ಸೊ ಸುಮ್ಮ ಬ್ಯಾಡ ಅನಿಸ್ತಾ ಇಲ್ಲೇ ಬಂದು ನೋಡ್ಬೇಕತ್ತ ಸುಮ್ಮ ಇಲ್ಲೇ ಹೋಗಿ ನೋಡೋಣ್ರಿ ಬರ್ದು ವೇಟ್ ಮಾಡತ್ತೀವಿ ಬಂದಪ್ಪ ಹೋಗೋಣ ಚಾ ಕುಡಿದು ಬರ್ತೀವಿ ನೋಡಿ ಚಾ ಕುಡಿದು ಬಾ ಎಲ್ಲ ಐತಲ್ಲ ಇಲ್ಲಿ ಸಾಮಾನು ಸೇಫ್ಟಿ ಗಾರ್ಡ್ ಬೇಡ ಸೇಫ್ಟಿ ಗಾರ್ಡ್ ಬೇಡ ಒಬ್ಬಳ ನಿಂದ್ರೆ ಬೇಡ ಯಾಕಂತಂದ್ರೆ ಏನು ಹೋಗ್ಬೇಕು ಕ್ಯಾಶ್ಯೂ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾವೆ ನೋಡಲ್ಲ ಎಲ್ಲ ಮ್ಯಾಗೆಲ್ಲ ರೂಮ್ಸ್ ಅದಾವು ಬಟ್ ಅವ್ನು ರೂಮ್ಸ್ ಬೇಡಾಗ್ಯಾವು ಅದಕ್ಕೆ ಆಯ್ತ್ರಪ್ಪ ಫೈನಲಿ ರೂಮ್ ಸಿಕ್ತು ರೂಮ್ ನಾಷ್ಟ ಮಾಡಿ ಬಂದಿದ್ವಿ ನಾಷ್ಟ ಮಾಡಿ ತೋರ್ಸಕ್ಕಾಗಿಲ್ಲ ಯಾಕಂದ್ರೆ ಫುಲ್ ಹೊಟ್ಟೆ ಇಶ್ಯೂ ಆಗಿರುತ್ತೆ ಇದು ನಮ್ದು ರೂಮ್ ನೋಡ್ರಿ ಸಿಂಪಲ್ ರೂಮ್ ಐತಿ ಇಷ್ಟೇ ಸಿಂಪಲ್ AC ರೂಮ್ ಐತಿ ಇಲ್ಲೊಂದು ಬೆಡ್ ಐತಿ ಇವ್ ಸ್ವಲ್ಪ ನೋಡಕ್ ಮಸ್ತ್ ಲ್ಯಾಂಪ್ ಅನಿಸ್ತಾವು ಇಷ್ಟೇ ಇಲ್ಲಿ ಹೋದ್ರಪ್ಪ ಅಂತಂದ್ರೆ ಅಯ್ಯ ಲೈಟ್ ಇಲ್ಲನ ಹಾಂ ಇದಿಷ್ಟು ಸುಮ್ಮ ಡಿಸೆಂಟ್ ಆಗಿರೋಂಥ ಒಂದು ಬಾತ್ರೂಮ್ ಐತೆ ಅಷ್ಟೇ ಸ್ವಲ್ಪ ಕಬೋರ್ಡ್ ಇಲ್ಲ ಏನಂತ ಗೊತ್ತೇನ್ರಿ ಆ್ಯಕ್ಚುಲಿ ನಾವು ರೆಸಾರ್ಟ್ ಹುಡುಕಾಡತ್ತೀವಿ ಒಟ್ಟು ನಮ್ಗೆ ರೆಸಾರ್ಟೇ ಸಿಕ್ಕಿಲ್ಲ ಹುಡುಕಿ ಸಾಕತ್ತ ನಾವು ಬಂದೀವಿ 8ಕ್ಕೆ ಬಂದು ರೀಚ್ ಆಗಿದ್ದೀವಿ ಫ್ರೆಶ್ ಇಲ್ಲ 7ಕ್ಕೆ 6 ಗಂಟೆಗೆ ಬಂದಿವ್ರಿ ನಾವು ಇಲ್ಲ 6:07 ಆಗಿದ್ರಿ 6:07 ರೀಚ್ ಆಗಿದ್ವಿ ಬ್ರಷ್ ಇಲ್ಲ ಏನಿಲ್ಲ ಫುಲ್ ಸ್ವೆಟ್ ಆಗಿತ್ತು ಫಸ್ಟ್ ಮೊದಲು ರೂಮ್ ಹಿಡಿಮೆ ಇವತ್ತೊಂದು ದಿವಸ ಎಂಥದ್ದು ಯಾಕಿರಲಿ ಫ್ರೆಶ್ ಅಪ್ ಆಗೋ ಇವತ್ತು ಆರಾಮ್ ಕುಂತ ರೆಸಾರ್ಟ್ ಹುಡುಕ್ತೀರಿ ರೆಸಾರ್ಟ್ ಬುಕ್ ಮಾಡಿ ನಾಳೆ ಮೇ ಬಿ ಇಲ್ಲಿದ್ರೆ ಡೌಟ್ ಐತಿ ಇಲ್ಲಿರೋದು ಯಾಕೆ ಅಷ್ಟು ಅಂತಪರೇನು ರೂಮ್ ಇಲ್ಲ ನಾಳೆ ಬೇರೆ ರಿಸಾರ್ಟ್ ಅಥವಾ ಬೇರೆ ಹೋಟೆಲ್ ಬುಕ್ ಮಾಡ್ತೀವಿ ಸೊ ಇವತ್ತು ಸದ್ಯಕ್ಕೆ ಸುಮ್ಮ ಫ್ರೆಶ್ ಅಪ್ ಆಗಕ್ಕೆ ಒಂದು ದಿವಸ ನಡೀಲಿ ಅಂತೇಳಿ ತೊಗೊಂಡಿದ್ದೆ ಅಷ್ಟೇ ಕಾಸ್ಟ್ಲಿ ಇದು ಮತ್ತೆ ನೋಡಿದ್ರೆ ಕಾಸ್ಟ್ಲಿ ಬಿತ್ತಿದ್ದು ಅಂತಪರೇನಿಲ್ಲ ಅಟ್ಟೆ ಇನ್ನೊಂದು ಏನೋ AC ಐತಲ್ಲ ಮೇನ್ ಇಲ್ಲಿ ಯಾವ ಪರಿ ಶೆಕೆ ಗೊತ್ತ್ರಿ ಅನ್ನೋಂತ ಐತಿಲ್ಲ ಶೆಕೆ ದುನಿಯಾ ಶೆಕೆ ಇದ್ರಪ್ಪ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಐತೆ ಮಕ ನೋಡ್ರಿ ನಮಗೆ ಕಾಫಿಗೆ ಇಲ್ಲಿ ಏನೇನು ಇಟ್ಟಾರ ಟೀ ಕಾಫಿ ಮಾಡ್ಕೋಬಹುದು ಇಲ್ಲಿ ಅದು ಬಿಸಿ ಮಾಡ್ಕೊಂಡೆ ನೀರು ಹಾಕೊಂಡೆ ಕಾಫಿ ಮಾಡ್ಕೋಬಹುದು ಎಲ್ಲ ಇಟ್ಟಾರಿ ಇದನ್ನು ಇಟ್ಟಾರ ಇಲ್ಲೇನು ಗೊತ್ತೇನ್ರಿ ನಿಮ್ಗೆ ಇನ್ನೊಂದು ಏನ್ರಿ ಇಲ್ಲಿ ರೂಮದ್ದು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಸಿಕ್ಕಾಪಟ್ಟೆ ರೂಮ್ ಸಿಗ್ತಾವೆ ಇಲ್ಲಂತಲ್ಲ ಬಟ್ ಏನು ನಮಗೆ ಬೇಕಾಗುವಂಥ ರೂಮ್ ಸ್ವಲ್ಪ ಹುಡುಕಾಡೋದು ಕಷ್ಟ ನೀವು ಪ್ರತಿಯೊಂದು ಗಲ್ಲಿ ನಿಮ್ಗೆ ರೂಮ್ ಸಿಗ್ತಾವೆ ದುನಿಯಾದ ರೂಮ್ ಅದಾವೆ ಸಿಕ್ಕಾಪಟ್ಟೆ ರೂಮ್ ಅದಾವೆ ಅಡ್ವಾನ್ಸ್ ಏನು ಬುಕ್ ಮಾಡೋಂಥ ಅವಶ್ಯಕತೆ ಇಲ್ಲ ಸೊ ನಾವು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅಡ್ವಾನ್ಸ್ ಬುಕ್ ಮಾಡೋದ್ರಿಂದ ಬಟ್ ನಾನು ಬ್ಯಾಡ ದೋಸ್ತ ಸುಮ್ಮನೆ ಕಿರಿಕಿರಿ ಆಗೈತೆ ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ರೆ ಕಿರಿಕಿರಿ ಮಾಡಿದ್ರೆ ಇಲ್ಲ ನೀವು ಮೊದಲೇ ಇನ್ಫಾರ್ಮ್ ಮಾಡಬೇಕಾಗಿತ್ತು ಬುಕ್ ಫುಲ್ ಆಗೈತೆ ಅಂತ ನಾನು ಭಾಳ ಕಷ್ಟ ಆಗ್ಬಿಟ್ಟಿತ್ತು ನಮಗೆ ಅದಕ್ಕೆ ನಾನು ಅಂತ ಎಲ್ಲಿ ಬಂದು ರೂಮ್ ಬುಕ್ ನೋಡೋ ಅಂತಂದೆ ಸೊ ಫೈನಲ್ ಸಿಕ್ಕೈತಿ ನಾಳೆ ನೋಡೋಣ ಮೊದಲು ಫ್ರೆಶ್ ಆಗ್ತಿರು ಆಕ್ಸಿಜನ್ ಸ್ವಲ್ಪ ಈ ಥರ ಐತಿ
ಸೌಂಡ್ ಬರೋದಿಲ್ಲ ಗೊತ್ತಿಲ್ಲ, ಮೈಕು ಕನೆಕ್ಟ್ ಆಗಲಾಗೈತಿ. ನೀವು ಆವಾಜ್ ಬರೋದಿಲ್ಲ ಗೊತ್ತಿಲ್ಲ, ಮೈಕ್ ಹೋಗ್ಬಿಟ್ಟೈತಿ, ಮೈಕ್ ಒಟ್ಟೆ ಕನೆಕ್ಟ್ ಆಗಲಾಗೈತಿ. ನೋಡ್ರಿ ಇಲ್ಲಿ ಆಟ ಆಡತ್ತಾರ ಫುಲ್ ಮಸ್ತ್ ಕೂತ ನೋಡ್ರಿ ಅವ ಮಸ್ತ್ ಮಜಾ ಮಾಡತ್ತಾರ, ಎಂಜಾಯ್ ಮಾಡತ್ತಾರ. ನಮ್ಗೇನಾಗಲ್ವಾ? ನಮಗೆ ಎಂಜಾಯ್ ಮಾಡೋಕ್ಕಾಗಲಾಗೈತಿ. ನಿಮ್ಮ ಕೈಯಾಗ ಫೋನ್ ಐತಿ, ಹೋಗಿ ಕೊಡೋಕ್ಕಾಗಲಾಗೈತಿ. ನೋಡಿ ಫೋನ್ ಹೋಗ್ತ ಸಾಧ್ಯತೆ ಗೊತ್ತೇ ಇಲ್ಲ ನಿಮ್ಗೆ ವಯಸ್ಸಿದ್ರೊಳಗೆ. ಸೊ ಇಲ್ಲೇ ನೋಡತ್ತಿರಲ್ಲ, ಇದು ಕಲ್ಲಂಗುಟ್ಟು ಬೀಚ. ಅಲ್ಲಿಂದ ಹಿಂಗೆ ಸ್ವಲ್ಪ ನಡ್ಕೋತ ಹೋದ್ರಪ್ಪ ಅಂದ್ರೆ ಆ ಕಡೆ ಹೋದಿರ್ತೀವಿ ರೀ. ಆ ಕಡೆ ಹೋದ್ರೆ ಬಾಗ ಬೀಚ್ ಬರ್ತೈತಿ. ಬೇನ್ ದೂರ ಇಲ್ಲ, ಒಂದೇ ಕಡೆ ಐತಿ. ಫೋನ್ ಹೋಗಿದ್ರಪ್ಪ ನಂದು ಫುಲ್ ನೀರಾಗ ಹೋಗಿ ತೊಯ್ದು ಬಿಟ್ಟಿತ್ತು. ಅದು ಮೈಕ ಕನೆಕ್ಟ್ ಆಗಲಾಗೈತೆ. ಈಗ ಮೈಕ್ ಕನೆಕ್ಟ್ ಆಗೈತಿ, ಅವಾಜ್ ಬರಾಗತ್ತೈತಿ ಈಗೂ ಕನ್ಫರ್ಮ್ ಇಲ್ಲ. ಎಷ್ಟಾದ್ರೂ ಕನೆಕ್ಟ್ ಆಗೈತಿ, ನೋಡೋಣ್ರಿ ಹೆಂಗೆ ಅವಾಜ್ ಬರ್ತೈತಿ. ನೈಟ್ ಟೈಮ್ ಇದೆಲ್ಲ ಮಸ್ತ್ ಅನ್ಸುತ್ತೆ ರೀ. ಎಲ್ಲ ಶಾಕ್ಸ್ ಎಲ್ಲ ಇದು ಹಚ್ಚಿರ್ತಾರೆ, ಲೈಟಿಂಗ್ ಹಚ್ಚಿ ಮಾಡಿರ್ತಾರೆ. ಜಬರ್ದಸ್ತ್ ಅನ್ಸುತ್ತೆ. ನೈಟ್ ಬರೋಮು ಇಲ್ಲೇ ಊಟ ಮಾಡೋಣ ಬಂದ್ರ, ಆದ್ರೆ ಇಲ್ಲಿ ಊಟ ಮಾಡೋ ಮತ್ತೆ ಹೆಂಗ ಅನಿಸ್ಲಿ ನಿನಗೆ ಗೋವಾ? ಮಸ್ತ್ ಅನಿಸ್ತು. ನನಗೊಂದು ಫುಲ್ ಖುಷಿ ಖುಷಿ ಖುಷಿ. ಇಲ್ಲೇ ಎದ್ದು ಬಿಡ್ಬೇಕು ಅನ್ಸಾದ ಅಲ್ಲ, ಹೇಳಿಲ್ಲ ನಾವು ಒಂದ್ಸಲ ಹೋಗಿ ಬಂದಪ್ಪ, ನೀವು ಇಲ್ಲಿ ಹೋಗ್ಬಾರ್ದು ಅನ್ಸುತ್ತೆ. ನೋಡ್ರಿ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಗೊತ್ತು ಏನ್ ಟೈಮ್ ಇಟ್ಟಾಗ ಅನ್ಕೊಂಡ್ರಿ ನೀವು? ನೋಡ್ರಿ ಈಗ ಟೈಮ್ 11 ಬೇಡ 12 ಟೈಮ್. ಯಾವ ಪರಿ ಬಿಸಿಲು ಐತೆ ಅನ್ಕೊಂಡ್ರಿ. ಬಟ್ ನೀರಾಗಿದ್ರೆ ಏನು ಅನ್ಸೋದಿಲ್ಲ ಅಷ್ಟಲ್ಲ. ನೀರಾಗಿದ್ರಪ್ಪ ಅಂದ್ರೆ ಏನು ಅನ್ಸೋದಿಲ್ಲ. ನಾವು ಭಾಳ ಆಡ್ಲಿಲ್ರಿಪ್ಪ. ಈಗ ನೋಡ್ರಿ ಇವತ್ತು ಇವ ಹೀರೋ ನೋಡ್ರಿ, ನಮ್ದ್ರೊಳಗೆ ಇವನೇ ಹೀರೋ ಇವತ್ತು. ಮಸ್ತ್ ಕಾಣತಾನಲ್ರಿ ಇವ. ಅಥರ್ವ ಓಯ್ ಅಥರ್ವ ಇಬ್ರು ಅಪ್ಪ ಮಗ ಸೇಮ್ ಹಾಕೊಂಡು ಹೊಂಟಾರ. ಇದೆಲ್ಲ ಏನು ದೋಸ್ತ ಕೂಡಕ್ಕೇನು ಚಾರ್ಜ್ ಇಲ್ಲ. ಹಾಂ ಏನು ತೊಗೋಬೇಕು ಕಂಪಲ್ಸರಿ. ಅವ್ರು ತೊಗೊಂಡ್ರೆ ಕೂಡ್ಬೋದು. ಅದೇ ಹಂಗೆ ಏನಾರ ಒಂದು ತೊಗೊಂಡ್ರೆ ಅವ್ರೇನು ಜ್ಯೂಸ್ ರೇಟ್ ತೊಗೊಂಡ್ರೆ ದೋಸ್ತ ಅದ್ರಿಗೆ ಮುಗಿಸ್ಬಿಟ್ಟಿರ್ತಾರೆ ಅವ್ರು. ಅಷ್ಟು ಕಾಸ್ಟ್ಲಿ ಇರ್ತೈತೆ ಅಲ್ಲಿ. ಕೂಡಕ್ಕೆ ಫ್ರೀ ಇದೆ ಅಂದ್ರೆ, ಬಟ್ ಏನು ತೊಗೋಬೇಕಂತ ಜ್ಯೂಸ್ ಅದೇನು ತೊಗೋಬೇಕಂತ. ನೋಡ್ರಿ ಹೆಂಗದು. ಅದು ನಾಳೆ ಬಂದು ಆಟಾಡೋ ಮಾಲಿ ಅಲ್ಲೈತಲ್ರಿ. ಅದು ನಾಳೆ ಬಂದು ಆಡ್ಬೇಕು ಅಂದ್ಕೊಂಡಿವಿ. ಇನ್ನೂ 2-3 ದಿವಸ ಇರ್ತೀವಿ ನಾವು. ಅಲ್ಲೈತೆ ನೋಡ್ರಿ ಅದು ಅದೈತಲ್ಲ, ಅದು ಆಡ್ಬೇಕು ಅನ್ಕೊಂಡಿವಿ. ನಾನು ಕೂಡ್ತೀನಿ ಇಲ್ಲ ಯಾರಿಗೂ ಗೊತ್ತಿವ, ಒಬ್ಬನೇ ಕೂಡ್ತೀನಿ. ಯಾಕೆ? ವೇಟ್ ಹಂಗೆ ವೇಟ್ ಇರಬಾರ್ದಲ್ಲ, ಅದಕ್ಕೆ ಹಂಗಿಲ್ಲ. ನಾಳೆ ನೋಡು ಮತ್ತೆ ಇನ್ನೂ 2 ದಿವಸ ಟೈಮ್ ಐತಿ. ನಾಳೆ ಬರ್ತೀವಿ, ನಾಳೆ ನೋಡೋಣ. ಉಪ್ಪು ಹತ್ತಾಕತ್ಬಿಟ್ಟೈತ್ರಿಪ್ಪ ಎಲ್ಲ ಕಡೆ. ಇವ ನೋಡ್ರಿ ಏನು ಇದು ಮಸ್ತ್ ಹೋಗ್ತಾವ್ರಿ ಇವು. ಜಬರ್ದಸ್ತ್ ಅದಿದ್ದು ಮಸ್ತ್ ಅದಿತ್ತು ನೋಡ್ರಿ. ಹೆಂಗೆ ಜಿಗಾಕತ್ತ ನೋಡ್ರಿ. ಅವ್ನು ಜಂಪ್ ಹೊಡಿತಾನ, ದನ್ ಜಂಪ್ ಹೊಡತಾನವ. ಭಾರಿ ಜಂಪ್ ಹೊಡಿತೈತದ. ಮಸ್ತ್ ಹಾರಿಸ್ತಾರೆ ನೋಡ್ರಿ. ದನ್ ಅಂತ ಹಾರಿಸ್ತಾರ, ಭಾರಿ ಹಾರಿಸ್ತಾರ ಅದು. ನೋಡ್ರಲ್ಲಿ ಫೋಟೋ ತಗೊಳಕತ್ರ. ಫ್ಯಾಮಿಲಿ ಫೋಟೋ ನಡೆದೈತಿ. ಆಮ್ಯಾಗ ನಾವು ಫೋಟೋ ತಗೋತೀವಿ. ಈಗಿಗೂ ಫೋಟೋ ಬೇಕತ್ತೆ, ಅದಕ್ಕೆ ಈಗ ಒಂದು ಫೋಟೋ ತಗೊಳ್ಳೋ. ಫೋಟೋ ತಗೊಳ್ಳಾರ ಹೆಂಗೆ ಹೋಗ್ಬೇಕ್ರಿ, ಅದಕ್ಕೆ ಫೋಟೋ ತೆಗೆಸ್ಕೊಳತ್ತಾರ. ಹೀರೋ ಭಾರಿ ಕಾಣತ್ತಲ್ಲ ನೋಡ್ರಿ. ಇಲ್ಲಿ ಫೋಟೋಗೆ ಎಷ್ಟಪ್ಪ ಅಂತಂದ್ರೆ ಸಣ್ಣ ಫೋಟೋ 50 ರೂಪಾಯಿ ಅಂತ, ದೊಡ್ಡ ಫೋಟೋ 100 ರೂಪಾಯಿ ಅಂತ. 150 ಅಂದ್ರು ನಾವು ಇನ್ನೂ ಕಡಿಮೆ ಮಾಡ್ತಾರೆ. ಇನ್ನೂ ಬರ್ಗಿ ಮಾಡಿದ್ರೆ ಇನ್ನೂ ಮಾಡ್ತಾರೆ. ಕೈ ಮಾಡೋದ ನೋಡ್ರವ. ಎಲ್ಲ ಬಿಡ್ತಾ ಇದಲ್ಲ. ಸ್ಪೈಡರ್ ಮ್ಯಾನ್ ಆಗ್ಯಾನವ. ಸ್ಪೈಡರ್ ಮ್ಯಾನ್ ಓಕೆ. ನೀವೇ ಸೆಲೆಕ್ಟ್ ಮಾಡ್ರಿ. ಇಬ್ರು ನಿಂತು ಯಾವ್ದು ಬೇಕು ಯಾವುದಿಲ್ಲ ಅಂತೇಳಿ ನೀವೇ ಸೆಲೆಕ್ಟ್ ಮಾಡ್ರಿ. ಏನ್ರಿ ಹಂಗೆ ಕೊಡಿಸಿದ. ನಾವು ಮದುವೆಯಾಗಿ ತಗೊಂಡೆಲ್ಲ ಹಂಗೆ ಕೋಸಿದ್ದವು. ಒಂಥರ ಹುಚ್ಚರಂಗೆ ಕೋಸ್ ಕೊಡಿಸಿದ. ಸ್ವಲ್ಪ ಕೋಸರ್ ಇರಲಿಲ್ಲ. ತುಂಬ ಹೋದ ನೋಡ್ರಿ ರೊಕ್ಕ. ಫೋಟೋ ಸೆಲೆಕ್ಷನ್ ಸುಟ್ಟೋದೆ ನಾನು. ನನ್ನ ಸ್ಕಿನ್ ನೋಡ್ರಿ ಮಮ್ಮಿ, ನಾ ಎಷ್ಟು ವೈಟ್ ಇದ್ದೆ, ಕಪ್ಪ ಬಿಸಿಲು. ನಮ್ಮ ಫೋಟೋ ಬಂದು ನೋಡ್ರಿ. ಲ್ಯಾಮಿನೇಷನ್ ಆಟ ಬೆಳಗ್ಗೆ ಬಂದಿನ್ಲಿಪ್ಪ. ಕ್ಯಾಪ್ ತೆಗಿತೀನಿ ಹಾಕೋಂತೀನಿ ನೋಡ. ಚಂದ ಅದ ಚಲೋ ಅಂತ ಬಿಡು. ಮಸ್ತ್ ಬಂದವ ನೋಡ್ರಿ. ಹಿಂಗೆ ಬಂದವ. ಮಾಡ್ತೀನಿ ದೋಸ್ತ. ಮಸ್ತ್ ನೋಡ್ರಿ ಇಷ್ಟ ಐತಿ. ಇದು ಇದಕ್ಕೆ 200 ರೂಪಾಯಿ. ಅಲ್ಲೊಂದು ತೊಗೊಂಡ್ವಿ ತರ್ಬೂಜ, ಅದೊಂದು ಇದು ಕಲ್ಲಂಗಡಿ ವಾಟರ್ ಮೇಲಿಂದ, ಅದಕ್ಕೊಂದು 200 ರೂಪಾಯಿ ಅಂತ. ಇಷ್ಟ ಐತಿ. ಹಿಂಗೆ ಇದು ಹೊರಗೆ ಹೋದ್ರಪ್ಪ ನಿಮ್ಗೆ 60 ರೂಪಾಯಿ ಸಿಗ್ತೈತಿ. ಹಬ್ಬ ಅಂದ್ರೆ 80 ರೂಪಾಯಿ ಸಿಗ್ತೈತಿ. ಟೇಸ್ಟ್ ಚಲೋ ಐತಿ. ಇನ್ನೇನೈತಿ ಸ್ವಲ್ಪ ಬಿಸ್ಲಾಗ ಸ್ವಲ್ಪ ಚಲೋ ಅನಿಸುತ್ತೆ ಅಷ್ಟೇ.
Three, two, one. ಗೊತ್ತಾ ನೋಡ್ರಿ ಇಲ್ಲಿಂದ ವ್ಯೂ ನೋಡ್ರಿ ಹೆಂಗೈತಿ ಮಸ್ತ್ ಊಟಕ್ಕೆ ಬಂದೇವಿ ಪ್ಯೂರ್ ವೆಜ್ ಬೈತಾರ ಅವ್ರು ಬಂದು ಬೈತಾರೆ ನನಗೆ ಕಾರ್ಬಾರ್ ನೋಡ್ರಿ ಒಂದು ಪೂರ್ತಿ ಬರೋದಿಲ್ಲ ಅದು ಬೀಳ್ತೀನಿ ಅಂಜಿಕೆನೇ ಇಲ್ಲ ಅವನಿಗೆ ಒಟ್ಟ ಅಂಜಿಕೆ ಇಲ್ಲ ಆಗ ಬಂದ್ರಪ್ಪ ನಮ್ದು ಊಟ ಇದೇನ್ರದು ಪನ್ನೀರ್ ಅಲ್ಲ ಪನ್ನೀರ್ ಮಸಾಲ ತಂದೂರಿ ಬಟರ್ ನಾನ್ ಅನ್ಸುತ್ತೆ ಏನ್ರಿ ಊಟ ಶುರು ಹಚ್ಕೊಮ್ಮ ಮಸ್ತ್ ಹೊಟ್ಟೆ ಶುರು ಆಗೈತಿ ಊಟ ಮಾಡಿ ರೂಮ್ಗೆ ಹೋಗಿ ಬಿದ್ಬಿಡು ಮತ್ತೆ ಇನ್ನೂ ಸರ್ವ್ ಮಾಡ್ಬಿಡು ಶಕ್ತಿ ಬರಬೇಕು ನೋಡಕತ್ರ ಚಲೋ ಅನ್ಸತೈತ್ರಪ್ಪ ಏನಂತ್ರಿ ಏನಾಯ್ತು ಅದಕ್ಕೆ ಟೇಸ್ಟ್ ನಮ್ಮಿಂದ್ರೆ ಮೊದಲು ಹಂಗೈತಿ ಟೇಸ್ಟ್ ಚಲೋ ಮಾಡಿ ಹುಳಿ ಐತಿ ಸ್ವಲ್ಪ ಸ್ವೀಟ್ ಐತಿ ಚಲೋ ಐತಿ ನೋಡ್ರಪ್ಪ ಇಲ್ಲಿ ಕೈಯಾಗ ಚೀಲ ತೊಗೊಂಡಿವಿ ಏನಂತಾರೆ ಶೂಸ್ ಅದಾವ ಚಪ್ಪಲ್ ತಗೊಂಡಿವಿ ಇಬ್ಬರು ಚಪ್ಪಲ್ ಇರ್ಲಿಲ್ಲ ಚಲೋ ಕಾಸ್ಟ್ಲಿ ಶೂಸ್ ಇದ್ರಿಪ್ಪ ಶೂಸ್ ಅದು ಇನ್ನೇನು ಅದಕ್ಕೆ ತೊಳೆದ ಒಗಿಬೇಕು ಈಗ ಮನಿ ಬಿಡ್ಬೇಕಾದ್ರೆ ಇಷ್ಟು ಕಾಸ್ಟ್ಲಿ ಚಪ್ಪಲ್ ಶೂಸ್ ಎದಕ್ಕೆ ಹಾಕೊಂಡ್ ಬರ್ತೀವಿ ಅಲ್ಲಿ ಬೀಚ್ದಾಗ ಅಡ್ಡಾಡ್ಬಿಡ್ತೈತಂದ್ರೆ ಹೇ ನಡಿ ಏನ ನಡೀತ ಆಗುತ್ತಾ ಅಲ್ಲ ಅಂತ ಹೇಳಿ ಹಾಕಿಸ್ಕೊಂಬಂದಾನ ಈಗ ಶೂಸ್ ಅದು ನಮ್ಮ ಖರ್ಚು ಮಾಡಿಸೋದು ಭಾಳ ಖರ್ಚು ಮಾಡಿಸ್ತಾನ್ರಿ ಹೇಳಿದ ಮಾತು ಕೇಳಲ್ಲ ಮತ್ ನನಗೆ ಹೇಳ್ತಾನೆ ಹೇಳ್ರಿ ಹೋಗೋಣ ಶೂಸ್ ಚಪ್ಪಲ್ ತಗೊಂಡಿವಿ ರೂಮ್ ಒಳಗೆ ಒಂದು ಸ್ವಲ್ಪ ಮಕ್ಕೊಂಡೆ ಮತ್ತೆ ಸಂಜೆಗೆ ಒಂದು 5 ಗಂಟೆಗೆ ಹೋಗೋಣ 5 ಗಂಟೆಗೆ ಹಂಗೆ ಹೋಗೋದು 5 ಗಂಟೆಗೆ ನೋಡೋಣ್ರಿ ಎಲ್ಲಿ ಹೋಗೋಕ್ಕಾಗತ್ತೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಈಗ ಹತ್ರ ಹೋಗಿ ಮತ್ತೆ ಸ್ನಾನ ಮಾಡಿ ಮಕ್ಕಳು ಅವ್ರ ಪಾಕೆಟ್ ನಿದ್ದೆ ಬರೋದೈತೆ ಅನ್ನೋದು ನಿದ್ದೆ ಬರೋದೈತಿ ಏನು ಬಿಸಿಲು ಐತ್ರಿ ಯಾವ ಪರಿ ಬಿಸಿಲು ತನಕ ಗೊತ್ತ್ರಿ ನಿಮಗೆ ಮಂದಿ ಏನತ್ತೀರಿ ಇಂಥ ಪರಿ ಬಿಸಿಲಾಗ ಒಡ್ಡಾಡ್ತಾರ ನೋಡ್ರಿ ನಮ್ಮಂತ ಹುಚ್ಚ ಒಬ್ರ ಅಂದ್ರೆ ನಮ್ಮ ಕಿತ್ತ ಹುಚ್ಚರದಾರ ಇಲ್ಲಿ ಅಲ್ಲ ಇಲ್ಲೇ ರೂಮ್ ಐತಿ ರೂಮ್ ತೋರಿಸಿ ನಿಮಗೆ ಇಲ್ಲೇ ರೂಮ್ ಬಂತ ಇಲ್ಲೇ ಬುಕ್ ಮಾಡ್ಬಿಟ್ಟಿವಿ ಇಲ್ಲೇ ಹೋದ್ರೆ ಬಾಗ ಬೀಚ್ ಈ ಕಡೆ ಹಿಂದೆ ಬಾಗ ಬೀಚ್ ಈ ಕಡೆ ಮ್ಯಾಗ ನೋಡತ್ತಿರಲ್ಲ ಅದೇ ರೂಮ್ ಇದು ಯಾವ್ದಂತಾರ ಗೊತ್ತಿಲ್ರಿ ರೆಸಾರ್ಟ್ ಬಟ್ ನಿಯರ್ ಐತೆ ರೆಸಾರ್ಟ್ ಅಲ್ಲ ರೆಸಾರ್ಟ್ ಅಲ್ಲ ರೂಮ್ ಅದಾವು ರೂಮ್ ಅದಾವ ಇದೆ ಇಲ್ಲ ಐತಿ ನೋಡ್ರಿ ಮುಂದೆ ಬ್ಯೂಟಿ ಏನ ಬೀಚ್ ರೆಸಾರ್ಟ್ ಐತಿ ಬೀಚ್ ಫ್ರಂಟ್ ರೆಸಾರ್ಟ್ ರೀ ಅದು ಇಲ್ಲ ಐತ್ ನೋಡ್ರಿ ಬೀಚ್ ಫ್ರಂಟ್ ಅಂತ ಇಲ್ಲಿ ಬರ್ದಾರ ಎಲ್ಲಿ ಪೂಲೇನೆ ಎಲ್ಲಿ ಪೂಲ್ ಐತನ ಏನ್ ತೋರಿಸ್ತಾರ್ರಿ ಮಂದಿ ಖತರ್ನಾಕ್ ತೋರಿಸ್ತಾರ ಈಗ ಸ್ವಿಚ್ ಆಗ್ತದೇನು 003 ಹೇಗೆ 004 ಹಿಂಗಾಗ ಏನು ಮಾಡ್ತೀರಿ ನಾನು ಅನ್ಕೊಂಡಿದ್ದೆ 104 ಅನ್ಕೊಂಡಿದ್ದೆ ಅದೈತಿ 004 ಐತಿ ಹಾಂ ಎಸ್ 004 ಐತಿ ನಾನು ಅನ್ಕೊಂಡಿದ್ದೆ 104 ಅಂತ ಹೇಳಿ ಏನು ಮಾಡ್ತೀರಿ ನಾನು 104 ನಂಬರ್ ಕೊಟ್ಟರೆ 104 ಅದನ್ನ ನೀವ್ಯಾಕ 104 ನಂಬರ್ ಕೊಡ ಅನ್ಲಿಕತ್ತಾನ ಅಂತ ಹೇಳಿ ನಮ್ಮ ರೂಮ್ ಎಷ್ಟು ಮೆಸ್ಸಿ ಐತಿ ಗೊತ್ತ್ರಿ ಅಷ್ಟು ಮೆಸ್ಸಿ ಐತಿ ಬಂತ ಹಿಂಗೆ ಹಾಕ್ಬೇಕ್ರಿ ಅದ್ರ ಲಾಕ್ ಒಳಗೆ ಅಂದ್ರೆ ಎಲ್ಲ ಆನ್ ಆಗ್ತಾವ ನೋಡ್ರಿ ಫಸ್ಟ್ ಏನು ಮಾಡೋದು ಗೊತ್ತೇನ್ರಿ ಎಲ್ಲ ಜಳಕ ಮಾಡೋಬ್ರಿ ಜಳಕ ಮಾಡೋದೈತಿ ಮೊದಲು ಎಲ್ಲ ಫುಲ್ ಎಲ್ಲ ಉಸುಕ್ ಉಸುಗತ್ತೆ ಬಿಟ್ಟೈತಿ ಮತ್ ನೋಡಿದ್ರೆ ನಾ ಜಾಸ್ತಿ ಹೋಗಿಲ್ರಿಪ್ಪ ನೀರಾಗ ಇವ್ರೇ ಹೋಗಿ ಬಂದಾರ ನಾವೇ ಬಿದ್ದು ಮೊಬೈಲ್ ಹೋಗಿತ್ತು ಮತ್ ಸ್ಟಾರ್ಟ್ ಆತ್ರಿ ನಾನೇ ಸ್ಟಾರ್ಟ್ ಮಾಡ್ಕೊಟ್ಟೇನಿ ನೋಡ್ರಿ ಸ್ವಲ್ಪ ಸ್ನಾನ ಮಾಡ್ತೀವಿ ಸ್ವಲ್ಪ ಫ್ರೆಶ್ ಮಾಡ್ತೀವಿ ಫ್ರೆಶ್ ಮಾಡಿದ ನಂತರ 5 ಗಂಟೆಗೆ ಹೋಗ್ತೀವಿ 5:45 ಹೋಗ್ತೀವಿ ಆಮೇಲೆ ಸಿಗೋಣ ಇದೊಂದು ಬಡ ಓಕೆ ಸೊ ನೋಡ್ರಪ್ಪ ರೆಡಿ ಇದೀವಿ ಸ್ವಲ್ಪ ಹೋಗೋಣ ಈಗ ಟೈಮ್ ಆಗೈತಿ ಐ ಥಿಂಕ್ 6:30 ಆಗೈತಿ 5:00 ಹೋಗ್ಬೇಕಂತ ಅನ್ಕೊಂಡಿದೀವಿ ಆ ತರ ಎದ್ದಿರ್ಲಿಲ್ಲ ಹಾಳಾಕತಿದ್ದ ಇನ್ನು ಮಕ್ಕೋಬೇಕು ಅಂತ ಹೇಳಿ ಸೊ ಈಗೆಲ್ಲ ಫ್ರೆಶ್ ಆಗಿ ಸ್ವಲ್ಪ ಹೋಗಿ ಚಾ ಕುಡಿದು ಬರ್ತೀವಿ ಶೆಕ್ಕಿ ಮಾತ್ರ ಸಿಕ್ಕಾಪಟ್ಟೆ ಐತಿ ಬಟ್ ಆದ್ರೂ ಚಾ ಕುಡಿಬೇಕಂತ ಯಾಕಂದ್ರೆ ನಮ್ ಸೈಡ್ ಹತ್ರ ಚಾ ಮೊದಲು ಬೇಕು ನಮ್ಮ ಮಂದಿಗೆ ಚಾ ಬೇಕು
ಸೊ ಹೋಗಿ ಮಸ್ತ್ ಫಸ್ಟ್ ಕ್ಲಾಸ್ ಕಡಕ್ಕೆ ಚಾ ಕೊಡ್ ಬರೋಮು. ಕಡಕ್ಕೆ ಚಾ ಸಿಕ್ಕರೆ ಚಲೋ ಐತಿ ನನ್ನ ನಸೀಬಿಗೆ, ಇಲ್ಲಾಂದ್ರೆ ಎಂತ ಮುಂಜಾನೆ ಚಾ ಫುಲ್ ಆರ್ ಬಿಟ್ಟಿತ್ರಿ ಅಂತ ಚಾ ಕ್ವಾಂಟಿಟಿ ಬಾಳ ಐತಿ. 20 ರೂಪಾಯಿನ ತಗೊಂಡವ, ಬಟ್ ಚಾ ಫುಲ್ ಬಕ್ವಾಸ್ ಐತಿ, ಏನೇನೋ ಇರ್ಲಿಲ್ಲ, ಕೆಟ್ಟ ಹೊಲಸಿತ್ತು. ನೋಡ್ರಿ ಮತ್ ಬೇರೆ ಟ್ರೈ ಮಾಡ್ತೀವಿ ಇವತ್ತು. ಸೊ ನೋಡ್ರಪ್ಪ ಹೊರ ಹೋಗಿ ಸ್ವಲ್ಪ ಬೀಚ್ ಸೈಡ್ ಹೋಗೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಹಂಗ ರೆಸಾರ್ಟ್ ನೋಡೋದೈತಿ. ಪಾಸಿಬಲ್ ಆತಪ್ಪ ಅಂದ್ರೆ ಈಗ ಹೋಗಿ ರೆಸಾರ್ಟ್ ನೋಡ್. ಆಕ್ಚುಲಿ ನಮ್ಗೆ ನಾಳೆ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಇವತ್ತೇ ರೆಸಾರ್ಟ್ ಬುಕ್ ಮಾಡ್ಬೇಕು. ನೋಡ್ರಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ಸಿಕಟ್ಟೆ. ಎಷ್ಟೆಷ್ಟು ಏನೇನ್ ಬಜೆಟ್ ಬಿತ್ತು ಎಲ್ಲ ಲಾಸ್ಟಿಗೆ ವಿಡಿಯೋ ಲಾಸ್ಟಿಗೆ ನಿಮ್ಗೆ ಬಜೆಟ್ ತೋರಿಸೋಂತ ಎಷ್ಟಾಗೈತೆ ಅಂತ ಹೇಳಿ. ಸೊ ಆಕ್ಚುಲಿ ಏನ್ ಬಜೆಟ್ ಹಿಂಗ ಟೈಟ್ ಪ್ಲಾನ್ ಮಾಡ್ಕೊಂಡು ಏನ್ ಮಾಡತ್ತಿಲ್ಲ, ಏನ್ ಬೇಕಾದಲ್ಲ ಹಂಗ ಖರ್ಚು ಮಾಡತ್ತೀವಿ. ಬಟ್ ಆದ್ರೂ ಇಬ್ಬರ ಮಂದಿ ನೀವು ಹೋದ್ರಪ್ಪ ಅಂತಂದ್ರೆ ಎಷ್ಟು ಬಜೆಟ್ ಬೇಕಾಗತ್ತೆ ಅದು ನಿಮ್ಗೆ ಹೇಳ್ತೀನಂತೆ. ನೋಡ್ರಪ್ಪ ಹೆಂಗೈತಿ ಇನ್ನೂ ನೈಟ್ ಆತಪ್ಪ, ಇನ್ನೂ ಮಸ್ತ್ ಅನ್ಸತ್ತ. ಇನ್ನೂ ಇಷ್ಟ ಐತಿ, ಮಸ್ತ್ ಅದ. ಮಂದಿ ನೋಡ್ರ ಯಾರ ಮತ್ತೆ ಆಫ್ ಸೀಸನ್ ಅಂತ ಆದ್ರೆ ಇಬ್ಬರು ಮಂದಿ ಅದಾರ. ತಂಡಿತ್ಲ ತಂಪೈತಲ್ಲ, ತಂಪೈತ್ರಿ. ಅಂತಪ್ರಿ ಏನ್ ಇಮ್ಯುನಿಟಿ ಅಷ್ಟು ಅನ್ಸಲ್ಲ ಐತಿ. ಮಸ್ತ್ ಗಾಳಿ ಬರತೈತಿ. ಸಂಜಿಕ್ ನೀವು 4-5 ಹೊರಗೆ ಬಂದ್ರಪ್ಪ ಅಂದ್ರೆ ಮಸ್ತ್ ಅಡ್ಡಾಡಬಹುದು. ಮಸ್ತ್ ಲೈಟಿಂಗ್ ಮಸ್ತ್ ಜಬರ್ದಸ್ತ್ ಮಾಡ್ಯಾರ ನೋಡ್ರಿ. ಹಿಂಗ್ ಮಾಡ ನೋಡ್ರಿ ಡ್ಯಾನ್ಸ್ ಮಾಡಿ, ಈಗ ಡಾನ್ಸ್ ಮಾಡಿ ನೀನೆ ಹೊಂಟಿ ಬಿಟ್ಟಲ್ಲ ಹೊಂಟವ. ಅವ್ನು ಹಿಡಿಯೋ ದೊಡ್ಡ ಮಾತ್ರಿಪ್ಪ. ಪಾಪ ಅವ್ನ ಹಿಂದಿಂದ ಹೊಡ್ದೆ ಹಂಗೆ ಹೊಡೆದು ಇಲ್ಲೇ ಚಾ ಬಂದ್ರಿಪ್ಪ. ಚಾ ತೊಗೊಳಗತ್ತೀವಿ. 20 ರೂಪಾಯಿ ನೋಡ್ರಿ ಚಾ. ಈಗ ಬಕ್ವಾಸ್ ಚಾ ಐತಿ, ಏನೂ ಟೇಸ್ಟ್ ಇಲ್ಲ. ಹಂಗೈತಿ ಚಾ. ಈಗ ನಾವು ರೆಸಾರ್ಟ್ ಹುಡುಕಾಡಕ್ ಹೊಂಟಿವಿ ನೋಡ್ರಿ. ಅವ್ರ ಮುಂದ್ ಹೊಂಟ್ರ ನಾವ್ ಹಿಂದ್ ಹೊಂಟಿವಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ ಗೋವಾದ ಹೆಂಗ್ ಐತ್ ಅಂತ ಹೇಳಿ ಎಲ್ಲಾ ನೋಡ್ಕೊಂಡ್ ಹೋಗ್ರಿ. ಹೆಂಗ್ ಅದಾವು, ಮಸ್ತ್ ಸ್ಟಾಲ್ಸ್ ಅದಾವ ಇಲ್ಲೆಲ್ಲ ನೋಡ್ರಿ. ಎಷ್ಟು ಮಸ್ತ್ ಅದಾವ ನೋಡ್ಗ. ಎಲ್ಲಾ ನೋಡಕ್ ಸಿಗ್ತಾವ ನಿಮಗ. ಮಸ್ತ್ ಅದಾವ ನೋಡ್ರಿ. ಎಲ್ಲ ಕಲ್ಲಂಗೂಟ್ ಬೀಚ್ ಕಡೆ ಇದೆ ಎಲ್ಲ. ಮಸ್ತ್ ಅದಾವೆಲ್ಲಾನು. ನಮಗ ಬೀಚ್ ಹಿಂದ್ ವ್ಯೂ ಇದ್ದಿದ್ ಬೇಕಾಗೈತೆ ರೆಸಾರ್ಟ್. ಸೊ ನಮಗದು ಸಿಗಾತಿಲ್ಲ, ಅದು ಹುಡುಕಾಡತ್ತೀವಿ ನಾವು. ಆನ್ಲೈನ್ದಾಗ ನೋಡಾತೀವಿ, ಬಟ್ ಆನ್ಲೈನ್ದಾಗ ತೋರಿಸ್ತಾರ, ಅದು ಲೊಕೇಶನ್ ಶೇರ್ ಮಾಡಿಲ್ಲ ಅವರು. ಇಲ್ಲಿ ಭಾಳ ವೈನ್ ಶಾಪ್ ಸಿಗ್ತಾವ. ಎಲ್ಲಿ ನೋಡ್ತೀರಿ ಅಲ್ಲಿ ವೈನ್ ಶಾಪೇ ಸಿಗ್ಲಿಕ್ಕತ್ತಾವ. ನನಗಂತೂ ಬರೀ ಅಲ್ಲೇ ನೋಡ್ಲಿಕ್ಕತ್ತೀನಿ ನೋಡ್ರಿ. ಹಂಗ ಯಾವ ಪರ್ಯದಾಗ ಗೊತ್ತ್ರಿ ನಿಮ್ಗೆ. ಮಸ್ತ್ ರೀಪ್ಪ. ನನಗಂತೂ ಗೋವಾಕ್ ಬಂದೀನಿ ಬರೇ ಸುತ್ತಾಡ್ದು ಒಟ್ಟ ಮನೆಗೆ ಹೋಗ್ಬಾರ್ದು ಅನ್ಸಾತೈತಿ ನನಗಂತೂ. ಮಸ್ತ್ ಇರ್ತದ. ನೋಡ್ರಿ ಎಲ್ಲ ನಾವು ಮೋಮೋಸ್ ತಗೋತೀವಿ, ನಾನ್ ವೆಜ್ ತಗೋತೀವಿ, ಇವ್ರು ಪಾನಿಪುರಿ ತಗೋತಾರೆ. ಇಲ್ಲಿ ಹೋದ್ರಪ್ಪ ಅಂದ್ರೆ ಇಲ್ಲೇ ಮುಂದೆ ಕಲ್ಲಂಗುಟ್ಟ, ಇಲ್ಲೇ ಐತಿ ಮುಂದೆ ಬೀಚ್ ಐತಿ. ಹಂಗೈತಿ ಪುರಿ ಕೊಟ್ರನ. ಇಲ್ಲಿ ನಮ್ಮ ಮೋಮೋಸ್ ಬಂದು ನೋಡ್ರಿ, ಚಿಕನ್ ಮೋಮೋಸ್ ನೈಡಿಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಾತಿದ್ದೆ. ಹಂಗೈತೆ. ಮಸ್ತ್ ಐತೆ. ಹೇಳ ಟೇಸ್ಟ್ ಮಾಡ್ತೀನಿ ನೋಡೊಂದು. ತೋ ಟೇಸ್ಟ್ ಮಾಡ. ಯಾಕೆ ನೀವು ಒಂದು ಪಾನಿಪುರಿ ಟ್ರೈ ಮಾಡ್ರಲ್ಲ, ಚೆನ್ನಾಗಿದೆ. ಟ್ರೈ ಮಾಡು. ಚಿಕನ್ ಐತಿದೆ, ಚಲೋ ಐತಲ್ಲ. ಮಸ್ತ್ ಸ್ಪೈಸಿ ಐತ್ಲಿ. ಮೆನೀಸ್ ಐತಿ ನೋಡು. ಮೆನೀಸ್ ಐತಿ ನೋಡಿ. ಚಲೋ ಮಾಡ್ಯಾನ್ರಪ್ಪ. ಆನ್ ಮಾಡಿ ನೋಡ್ರಪ್ಪ. ನಾವಿಲ್ಲಿ ಬಂದು ಕೂತೇವಿ. ಇಲ್ಲಿ ಹಿಂದೆ ಹಿಂಗೆ ವ್ಯೂ ಐತಿ ಮಸ್ತ್. ಇಲ್ಲಿ ಹಿಂಗೆ ಕ್ಯಾಂಡಲ್ ಹಚ್ಕೊಂಡು ಮುಂದೆ ಬೀಚ್ ಐತಿ. ಅಲ್ಲಿ ಮಸ್ತ್ ಬೀಚ್ ಐತಿ. ಇಲ್ಲಿ ಮಸ್ತ್ ಊಟ ಮಾಡೋದು ಕೊಡೋದು. ಏನ್ ಮಸ್ತ್ ಐತಿ ನೋಡ್ರಿ ವ್ಯೂ. ಜಬರ್ದಸ್ತ್ ಇಲ್ಲ, ಮಸ್ತ್ ಸೌಂಡ್ ಬರ್ತಿರುತ್ತೆ, ವ್ಯೂಸ್ ಬರ್ತಾವ. ಮಸ್ತ್ ಅಲ್ಲ, ಭಾರಿ ಅನ್ಸತ್ತಲ್ಲ. ಮಸ್ತ್ ಅನ್ಸಾತೈತಿ. ಅದು ನೋಡ್ಕೊಂತ ತಿನ್ಬೋದು. ಅದು ಅವು ಸೌಂಡ್ ಬರ್ತಿರ್ತೈತಿ ನೋಡಿ, ಫೀಲ್ ಅನ್ಸಾತೈತಿ ಗೊತ್ತು. ಮಸ್ತ್ ಅನ್ಸಾತ. ಜಸ್ಟ್ ಸದ್ಯಕ್ಕೆ ಸ್ಟಾರ್ಟರ್ ತಗೊಂಡ್ ಬಂದೇವ್ರಿ. ಕ್ಯಾಮ್ರಾ ಜಸ್ಟ್ ಅಷ್ಟೇ. ಫೈನ್. ಈ ಕ್ಯಾಮ್ರಾಕೇನು ಹತ್ತು. ಸೊ ಈಗ ಜಸ್ಟ್ ಬಂದಪ್ಪ. ಅಕ್ಕ ಏನು ಜೋರು ಬೇಕತ್ತಿತ್ಲ ಅಕ್ಕ. ಈಗ ಜಸ್ಟ್ ಬಂದೆ ನೋಡ್ರಪ್ಪ ರೂಮಿಗೆ. ಎಷ್ಟಾಗಿತ್ತು ಗೊತ್ತೇನ್ರಿ ಟೈಮ್ ತೋರಿಸ್ತೀನಿ ಅಂದ್ರೆ ನಿಮಗೆ ಎಷ್ಟಾಗೈತೆ ಅಂತ ಹೇಳಿ. 12:28 ಆಗೈತೆ. ಈಗ ಬೀಚಿಗೆ ಕೂತಿದ್ವಿ, ಕಲ್ಲಂಗುಡ್ಡು ಬೀಚ್ ಒಳಗೆ. ಮಸ್ತ್ ಊಟ ಆಯ್ತು.
ಏನು ನೋಡಿ ನೀರಿಲ್ಲ. ಹಾಂ ಮಸ್ತ್ ರೀತಿ ಬರೋದ್ರಿ ಪಟ್ಟಕ್ಕೆ ಮಕ್ಕಳು ನಾಳೆ ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಂತ ವಿಚಾರ ಮಾಡೀವಿ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡ್ರಪ್ಪ ಎದ್ದು ಅಂದರೆ ಸೊ ಇವತ್ತು ಕಲ್ಲಂಗುಟ್ಟು ಕಂಪ್ಲೀಟ್ ಆಯ್ತು ನಾಳೆ ಮಾಪ್ಸ ಯಾವುದೋ ಕೆಲವೊಂದಿಷ್ಟು ಬೀಚಸ್ ನೋಡೀವಿ ಹೆಸರು ನೆನಪಿಲ್ಲ ಸೊ ನಾಳೆ ಹೋಗ್ಬೇಕಾಗತ್ತಂತ ಅಲ್ಲಿ ಹೋಗ್ಬೇಕು ಮಾಡೀವಿ ನಾಳೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕಂತ ಪ್ಲ್ಯಾನ್ ಮಾಡೀವಿ ಎಷ್ಟು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಸೊ ನಾಳೆ ಪ್ಲ್ಯಾನ್ ನಾಳೆ ಹೇಳ್ತೀವಂತ ಇವತ್ತಿನ ವ್ಲಾಗ್ ನಿಮ್ಗೆ ಇಲ್ಲಿಗೆ ಎಂಡ್ ಮಾಡ್ತಿರುತ್ತೆ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗತ್ತದಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನಾಳೆ